ಕೆಆರ್ ಕಾಲುವೆಯ ಹೂಳು ತೆಗೆಯುವ ಕಾಮಗಾರಿಗೆ ಚಾಲನೆ. ಕಮರ್ ಪಾಷಾ, ಗಂಗಾವತಿ. ವಿಜಯನಗರ ಕಾಲುವೆಯ 11ನೇ ಡಿಸ್ಟ್ರಿಬ್ಯೂಟರ್ನ ಕೋರಮ್ಮ ಕ್ಯಾಂಪ್ನ 50 ಪಿಒದಿಂದ ಬಸವನದುರ್ಗದ 73 ಬಿಪಿಒವರೆಗಿನ ಕಾಲುವೆಯಲ್ಲಿನ ಹೂಳನ್ನು ತೆಗೆಯಲು ಇಂದು ಚಾಲನೆ ನೀಡಲಾಯಿತೆಂದು ಸಂಗಾಪುರದ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕಮರ್ ಪಾಷಾ ದೊಡ್ಡಮನಿ ಪ್ರಕಟಣೆಯಲ್ಲಿ ತಿಳಿಸಿದರು. ಮುಂದುವರೆದು ಅವರು ಮಾತನಾಡಿ, ಕಾಲುವೆ ಕೆಳಭಾಗದ ರೈತರ ಒತ್ತಾಯದ ಮೇರೆಗೆ ಕೆರೆಯಲ್ಲಿನ ಹೂಳು ತೆಗೆಯಲು ಸಂಗಾಪುರದ ನೀರು ಬಳಕೆದಾರರ ಸಂಘಕ್ಕೆ ಮನವಿ ಮಾಡಿಕೊಂಡ ಪ್ರಯುಕ್ತ ಸಂಘದವರು ಇಂದು ಜೆಸಿಬಿ ಮೂಲಕ ಹೂಳು ತೆಗೆಯುವ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಕಾಲುವೆಯ ಹೂಳು ತೆಗೆಯುವುದರಿಂದ ಕೋರಮ್ಮ ಕ್ಯಾಂಪ್, ಬಸವನದುರ್ಗ, ಸಂಗಾಪುರ, ಮಲ್ಲಾಪುರ, ರಾಂಪುರ ಸೇರಿದಂತೆ ಕೆಳಭಾಗದ ರೈತರ ಬೆಳೆಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಗಾಪುರದ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಂಗಾಪುರ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಮರ್ ಪಾಷಾ ಅಧ್ಯಕ್ಷರು, ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ಸಮಿತಿ, ಸಂಗಾಪುರ. ಮೊಬೈಲ್ ಸಂಖ್ಯೆ 8310426907.
ವಿಜಯನಗರ ಮುಖ್ಯ ಕಾಲುವೆ 50 PO ನಿಂದ 73 B POವರೆಗೆ ಏನಪ್ಪ ಅಂದರೆ ಸೀಟ್ ಇತ್ತು. ಆ ಸೀಟ್ ತೆಗಿಲಿಕ್ಕೆ ನಮಗೆ ಎಲ್ಲ ರೈತರು ಸೇರಿಕೊಂಡು ನಮ್ಮ ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಸಂಘದ ಸದಸ್ಯರು ಎಲ್ಲರೂ ಮನವಿ ಕೊಟ್ಟಿದ್ದರು. ಆ ಮನವಿ ಮೇರೆಗೆ ಏನಪ್ಪ ಅಂದರೆ ನಮ್ಮ ಎಲ್ಲ ರೈತರ ಒತ್ತಾಯ ಮೇರೆಗೆ ನಮ್ಮ ಅಧ್ಯಕ್ಷರು ಅದಕ್ಕೆ ಕಾರ್ಯರೂಪಕ್ಕೆ ಕೆಲಸ ಇಟ್ಟು ಏನಪ್ಪ ಅಂದರೆ ಇವತ್ತು 2 ದಿನ ಆಯ್ತು ಕೆಲಸ ಚಾಲೂ ಮಾಡಿದ್ದಾರೆ. ಇದು ಮುಖ್ಯ ಕಾರಣ ಇಲ್ಲಿ ಸೀಟ್ ಬರೋದು ನಮ್ಮ ಕೃಷ್ಣವರ ರೈತರು ಹೇಳ್ದಂಗೆ ಇದು ಡೌನ್ ಆಗಿದೆ ಇದು ಸೆಂಟ್ರ್ನಲ್ಲಿ. ಅದು ಏನಪ್ಪ ಅಂದರೆ ಮುಂದಿನ ದಿನದಲ್ಲಿ ಹೈಟ್ ಮಾಡಿದ್ರೆ ಮುಂದೆ ಸರಾಗವಾಗಿ ನೀರು ಹೋಗುತ್ತೆ. ಇಲ್ಲಾಂದರೆ ಅಲ್ಲಿ ಬಂದು ಮಣ್ಣು ಕುಂದಿರೋದು ಮತ್ತು ಸೀಟ್ ಎತ್ತೋದು ಬರೀ ಅದಕ್ಕೆ ಹಣ ಏನಪ್ಪ ಅಂದರೆ ವೇಸ್ಟ್ ಆಗುತ್ತೆ. ಅದು ಸಲುವಾಗಿ ಏನಪ್ಪ ಅಂದರೆ ಮುಂದೆ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನು ಒಂದೇ ಲೆವೆಲಿಗೆ ಅವರು RN ಶೆಟ್ಟಿ ಅವರು ಕಂಪ್ನಿಯವ್ರು ಮಾಡ್ಯಾರಲ್ಲ ಅವರಿಗೆ ಕೆಲಸ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಮುಂದಿನ ದಿನದಲ್ಲಿ ಬಿಸಿಲು ಏನಪ್ಪ ಜಾಸ್ತಿ ಇದೆ. ಈಗ ಭತ್ತಕ್ಕೆ ತೆನೆ ಉಡೋ ಸಮಯ ಈಗೇನಪ್ಪ ಅಂದರೆ ಈಗ ನೀರಿನ ಈಗ ಭಾಳ ಅವಶ್ಯಕತೆ ನೀರು. ಒಂದು ದಿವಸ ನೀರಿಲ್ಲ ಅಂದರೆ ಒಣಗೋಗ್ಬಿಡುತ್ತೆ ಅಂಥ ಭೂಮಿಗಳು ಇಲ್ಲಿ. ಅದ್ರ ಸಲುವಾಗಿ ಏನಪ್ಪ ಅಂದರೆ ನಮ್ಮ ಸದಸ್ಯರು ಅಧ್ಯಕ್ಷರು ಎಲ್ಲ ರೈತರು ಸೇರಿ ಏನಪ್ಪ ಅಂದರೆ ಈ ರೀತಿ 11ನೇ ಡಿಸ್ಟ್ರಿಬ್ಯೂಟ್ಲಿಂದ ಬರೋದು ನೀರು ಮುಖ್ಯ ಕಾಲುವೆ. ಇದೇನಪ್ಪ ಅಂದರೆ ನಮಗೆ ಮೇ 10 ನೀರಿದೆ. 45 POದಿಂದ 54 POದವರೆಗೆ RNS ಶೆಟ್ಟಿ ಅವರು ಕೆಲಸ ಕಾಮಗಾರಿಯನ್ನು ತಗೊಂಡಿದ್ದಾರೆ. ಇದು ಸರಿಯಾಗಿ ಕೆಲಸ ಆಗಿಲ್ಲ, 1.5 ಫೀಟ್ ಡೌನ್ ಆಗಿದೆ. ಇದರಿಂದ ಪ್ರತಿ ವರ್ಷನೂ ಸಹ ಹೂಳು ತುಂಬತಾನೆ ಇದೆ. ಇದು ಪ್ರತಿ ಬೆಳಿಗ್ಗೆ ತುಂಬತಾ ಇದೆ. ಈಗ ಇದು ಸಂಗಾಪುರ ಸಹಕಾರ ಸಂಘದಿಂದ ಇದು 2ನೇ ಸರಿ ಹೂಳು ತೆಗೆಯೋ ಕೆಲಸ ಮಾಡ್ತಿದ್ದಾರೆ. ಪ್ರತಿ ವರ್ಷ ಹಿಂಗೆ ಮಾಡ್ಕೊಂತ ಹೋದ್ರೆ ಬರೀ ಹೂಳು ತೆಗೆಯೋಕೆ ಲಕ್ಷಾಂತರ ರೂಪಾಯಿಗಳು ಖರ್ಚಾಗ್ತಿದೆ. ಈಗ ಇದು ಲಕ್ಷಾಂತರ ರೂಪಾಯಿ ಖರ್ಚು ಸಹಕಾರ ಸಂಘಕ್ಕೆ ಅಷ್ಟು ಅನುದಾನ ಬರಲ್ಲ. ಒಂದೇ ಕಡೆಯಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಉಳಿದ ಕಡೆ ಕೆಲಸ ಕೊಡ್ಬೇಕಂದ್ರೆ ಅವ್ರಿಗೂ ಸಹ ಆಗಲ್ಲ. ಇದನ್ನ ಇನ್ನೊಂದ್ಸರಿ ಲೆವೆಲ್ ನೋಡ್ಕೊಂಡು ಈ ಕಾಮಗಾರಿ ಇನ್ನೊಂದ್ಸರಿ ರಿಪೀಟ್ ನೋಡ್ಕೊಂಡು ಚೆಕ್ ಮಾಡಿ ಮತ್ತೆ ಮಾಡ್ಬೇಕಂತ ನಮ್ಮ ಎಲ್ಲ ರೈತರ ಪರವಾಗಿ ನಮ್ಮ ಕೋರಿಕೆ. ಇವತ್ತು ನೀರು ಬಳಕೆದಾರರ ಸಂಘ ಸಂಗಾಪುರ ವತಿಯಿಂದ PO ನಂಬರ್ 50ರಿಂದ 73 B ವರೆಗೆ ಕಾಲುವೆನ ಹೂಳೆತ್ತುವ ಒಂದು ಏನು ರೈತರ ಮನವಿ ಮೇರೆಗೆ ಹೂಳೆತ್ತುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಾಗಿ ಈ ಎತ್ತುವ ಕಾರ್ಯಕ್ರಮದಲ್ಲಿ 2 ದಿನಗಳ ಕೆಲಸವನ್ನು ಕಾರ್ಯಗೊಂಡು ರೈತರ ಮನವಿಯನ್ನು ಪುರಸ್ಕರಿಸಿ ನೀರು ಬಳಕೆದಾರ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ರೈತರ ಮನವಿಗೆ ಸ್ಪಂದಿಸಿ ಪ್ರತಿಯೊಬ್ಬರಿಗೂ ನೀರು ಟೇಲೆಂಟ್ನವರಿಗೆ ನೀರು ಮುಟ್ಟಬೇಕನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಕಾರ್ಯಕ್ರಮವನ್ನು ಕೈಗೊಂಡ್ರು. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗೈತಿ. ಈ ನೀರು ಉಳೋದಕ್ಕೆ ಮುಖ್ಯ ಕಾರಣ ಏನಂದ್ರೆ PO ನಂಬರ್ 45ರಿಂದ 54ರವರೆಗೆ ಏನು VNC ಕೆನಲ್ ನಿರ್ಮಾಣ ಮಾಡಿದ್ರಲ್ಲ ಆ ಹಂತದಲ್ಲಿ ಲೆವೆಲ್ ಅನ್ನು ತೆಗೆದುಕೊಂಡು ಬರದೇ ಇರುವ ಕಾರಣದಿಂದ ಈ 50ರಿಂದ 54ರವರೆಗೆ ಸಿಲ್ಟ್ ತುಂಬಕತ್ತೆ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್. ಈ ಬೇಸಿಗೆಯಲ್ಲಿ ನೀರಿನ ಅಭಾವ ಇರ್ತದಂತ ಎಲ್ಲರಿಗೂ ಮುಖ್ಯವಾಗಿ ಗೊತ್ತು. ಈ ಮಾರ್ಚ್ ಅಲ್ಲಿ ಎಲ್ಲಾ ಗದ್ದೆಯಲ್ಲಿ ತೆನೆ ಬಿಚ್ಚುವ ಹಂತದಲ್ಲಿ ಇರ್ತಾವ ಗದ್ದೆಗಳು. ಅವಾಗ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಮೇನ್ ಕೆನಲ್ ನಲ್ಲಿ ಕೂಡ ಅವಾಗ ಸರಿಯಾಗಿ ನೀರು ಸದ್ಬಳಕೆ ಆಗದ ಕಾರಣ ಎಲ್ಲಾ ರೈತರಿಗೆ ಆತಂಕ ಇರ್ತದೆ. ಈಗ ಈ 45 POಲಿಂದ ಏನು ಇವರು ಟೆಕ್ನಿಕಲ್ಲಿ ಮಾಡ್ಲಾರ್ದ 1.5 ಫೀಟ್ ಡೌನ್ ಮಾಡಿದಾರ. ಅದೇ ಕಾರಣಕ್ಕಾಗಿ ಇದು ಸಿಲ್ಟು ಪ್ರತಿ ವರ್ಷ ತುಂಬ್ತಾ ಇದೆ. ಇದು ರೈತರಿಗೆ ಬಹಳ ಮಾರಕವಾಗಿದೆ. ಮುಂದಿನ ದಿನಗಳಲ್ಲಿ JE ಅವರು AW ಅವರು ಈ ಕಡೆ ಗಮನ ಹರಿಸಿ ಈ ಕಾಲುವೆಯನ್ನು ಯಥಾ ಪ್ರಕಾರ ಏನು ಲೆವೆಲ್ ಇಟ್ಕೊಂಡು ಮಾಡದೇ ಇದ್ದ ಪಕ್ಷದಲ್ಲಿ ನೀರು ಬಳಕೆದಾರ ಸಂಘ ರೈತರ ಎಲ್ಲರೂ ಸೇರಿಕೊಂಡು ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಎಂದು ಇವತ್ತಿನ ದಿನ ಎಲ್ಲಾ ರೈತರು ಒಗ್ಗೂಡಿ ಏನು ಕಾಲುವೆ ಕೆಲಸವನ್ನು ಮಾಡ್ಕೊಂತಿದೀವಿ. ಅದೇ ರೀತಿ ಮುಂದೊಂದು ದಿನ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕಿದ ನಂತರ ನಿಮ್ಗೆ ಚೀಮಾರಿ ಬೀಳ್ತದಂತ ಹೇಳಿಕ್ಕೆ ನಾವು ರೈತರು ಹೇಳ್ತೀವಿ ಅಂತ ಹೇಳ್ತೀವಿ.